ಅದೃಷ್ಟ ಇದು ವ್ರತ ಮಾಡೋಕೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದು ಹೀಗ್ ಬಂದಿ ಆಗಿರೋಗ್ ಮಾಡಿದೆ. ಇನ್ನಾನ್ ಇಲ್ಲಿಂದ ಪಾರಾಗೋಕೆ ದಾರಿನೇ ಇಲ್ವಾ ಕೃಷ್ಣ? ಅಖಿಲ್ ಅವ್ರ ಪಕ್ಕದಲ್ಲಿ ಕೂತು ವ್ರತ ಮಾಡೋ ಅದೃಷ್ಟ ನನ್ಗಿಲ್ವಾ ಕೃಷ್ಣ? ನನ್ನನ್ನು ಇಲ್ಲಿಂದ ಕಾಪಾಡೋ ಕರ್ತವ್ಯ, ನನ್ನ ಕೈಯಲ್ಲಿ ವ್ರತ ಮಾಡಿಸೋ ಕರ್ತವ್ಯ ನಿಂದೆ ಕೃಷ್ಣ, ನಿಂದೆ. ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು, ನನ್ನ ಇಲ್ಲಿಂದ ಬಿಡಿಸ್ಬೇಕು. ಟೈಮು ಇನ್ನೂ ಆಗಿಲ್ಲಪ್ಪ, ಇನ್ನೂ 5 ನಿಮಿಷ ಇದೆ. ಹಲೋ ಅಣ್ಣ, ಇಲ್ಲಿ ಬನ್ನಿ. ಏನ್ ಹೇಳಿ? ಹೊರಗೆ ಲಾಕ್ ಆಗಿದೆ, ಸ್ವಲ್ಪ ಓಪನ್ ಮಾಡ್ತೀರಾ? ಯಾರು ಮಾಡಿದ್ದು? ಅದು ಯಾರೋ ಮಕ್ಳು ಹಾಕಿರ್ಬೇಕು, ಸ್ವಲ್ಪ ಚಿಲ್ಕ ತೆಗೀರಿ. ಸರಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲ ಬಿಡಿ. ಅಮ್ಮ, ಅಮೃತಗಳಿಗೆ ಬಂತು. ನೀವು ಹೋಗಿ ತುಳಸಿಗೆ ದೀಪಾರಾಧನೆ ಮಾಡ್ಕೊಂಡು ಬಂದರೆ ಶುರು ಮಾಡೋಣ. ಅಬ್ಬಾ, ವ್ರತ ಇನ್ನೂ ಶುರು ಆಗ್ಲಿಲ್ಲ. ಅಖಿಲ್ ಅವರೇ, ನೀವು ಹೇಳೋದು ಬೇಡ, ಕೂತಿರಿ. ಸರಿ ಪುರೋಹಿತ.
ಈ ರೂಮಲ್ಲಿ ಕೂಡ ಹಾಕಿ ನನ್ಗೂ ನನ್ನ ಅಖಿಲ್ ಅವ್ರ ಮಧ್ಯೆ ಇರೋ ಬಂಧನ ಹಾಳ್ ಮಾಡ್ಬೇಕು ಅನ್ಕೊಂಡ್ರಲ್ಲ. ನೀವಷ್ಟೇ ಅಲ್ಲ, ನಿಮ್ಮಂತ 10 ಲಕ್ಷ ಜನ ಬಂದ್ರೂ ಕೂಡ ನಮ್ಮಿಬ್ರು ಸಂಬಂಧ ಏನೂ ಆಗಲ್ಲ. ಯಾಕಂದ್ರೆ ವೇದ ಮಂತ್ರದ ಸಾಕ್ಷಿಯಾಗಿ ನಮ್ ಬಂಧ ಕೂಡಿರೋದಿಕ್ಕೆ. ಅದಕ್ಕೆ ನೀವ್ ನನ್ನ ಕಟ್ಟಾಕ್ ಹೋದ್ರೂ ಕೂಡ ತಪ್ಪಿಸ್ಕೊಂಡು ಹೊರಗಡೆ ಬರೋ ಅವಕಾಶ ನನಗ್ ಸಿಕ್ಕಿದ್ದು. ಆದ್ರೆ ನಿಮಗ್ ಮಾತ್ರ ಈ ರೀತಿಯ ಅವಕಾಶ ಸಿಗಲ್ಲ. ಯಾಕೆ ಅಂದ್ರೆ ನನ್ ಕಡೆ ಧರ್ಮ ಇದೆ, ನಿಮ್ ಕಡೆ ಅಧರ್ಮ ಇದೆ. ನನ್ ಕಡೆ ನ್ಯಾಯ ಇದೆ, ನನಗ ಅನ್ಯಾಯ ಮಾಡ್ಬೇಕು ಅನ್ನೋ ದುರಾಸೆ ನಿಮ್ಗಿದೆ. ಅಧರ್ಮದ ಕಡೆ ನಿಲ್ಲೋರ್ಗೆ, ಅನ್ಯಾಯ ಮಾಡ್ಬೇಕು ಅಂತ ನೋಡೋರ್ಗೆ ಅಧೋಗತಿ ತಪ್ಪಿದ್ದಲ್ಲ, ನೆನ್ಪಿಟ್ಕೊಳ್ಳಿ. ಹೌದು ಮೇಡಮ್, ಸತ್ಯಶೀಲ ದಾಂಪತ್ಯ ವ್ರತ ಪೂರ್ತಿ ಆದ್ಮೇಲೆ ಆರ್ತಿ ಬೆಳಕಲ್ಲಿ ಅಲ್ವಾ ನನ್ ಮುಖನ ನನ್ ಗಂಡ ಅಖಿಲ್ ನೋಡ್ಬೇಕು. ಮತ್ತೆ ಅಲ್ಲಿವರೆಗೂ ನನ್ ಫೇಸ್ ನನ್ ಗಂಡನ್ ಕಾಣ್ದಿದ್ದ ಹಾಗೆ ಹೀಗ್ ಕವರ್ ಮಾಡ್ಕೋತೀನಿ. ಓಕೆ ಮೇಡಮ್, ಬಾಯ್. ಈ ವ್ರತದ ವಿಶಿಷ್ಟ ತುಂಬ ದೊಡ್ಡದಪ್ಪ. ದೀಪ ಹಚ್ಕೊಂಡು ಬಂದ್ಯಾನಮ್ಮ? ಹಚ್ತೆ ಪುರೋಹಿತ್ರೆ. ಕೂತ್ಕೊಮ್ಮ. ಓಂ ಐಂ ಹ್ರೀಂ ಶ್ರೀಂ 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 ಶ್ರೀಮಾತ್ರೇ ನಮಃ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷ ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರಮಜ್ಜ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕೂರು ಬಿಂದ ಮಣಿಶ್ರೇಣಿ ಕನತ್ ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಯುದಲಿಕಸ್ಥಲ ಶೋಭಿತ ಮುಖ ಚಂದ್ರ ಕಲಂಕಾಭಾ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ರಲಕ್ಷ್ಮೀ ಪರಿವಾಹ ಚಲನ್ ಮೇನಾಭಲೋಚನ ನವಚಂಪಕ ಪುಷ್ಪಾಭನಾಸಾ ದಂಡ ವಿರಾಜಿತ ತಾರಾಕಾಂತಿತರ
ಪುರಸ್ಕಾರೇ ನಾಸಾಭರಣ ಭಾಸುರ ಕದಂಬ ಮಂಜರಿ ಕತ್ತ ಕರ್ಣಪೂರ ಮನೋಹರ ತಾಟಂಕೈಗುಳಿ ಭೂತ ತಪನೋಡುಗ ಮಂಡಲ ಪದ್ಮರಾಗ ಶಿಲಾದರ್ಶ. ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮ ಎದ್ದು ಅವ್ರ ಪಕ್ಕ ಕೂತ್ಕೊಮ್ಮ. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಕ್ಕೂಹು ನವ ವಿದ್ಯುಮ ಬಿಂಬಶ್ರೀ ನ್ಯಕ್ಕಾರ ರತ್ನಚ್ಚದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲ ಕರ್ಪೂರ ವೀಟಿಕಾಮೋದ ಸಮಾಕರ್ಷತ್ತಿಗಂತರ ನಿಜ ಸಲ್ಲಾಪಮಾಧುರ್ಯವೇಣಿ ಮಂದಸ್ಮೃತ ಪ್ರಭಾಪೂರಮಚ್ಚತ್ ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀವಿರಾಜಿತ ಮಂದಸ್ಮೃತ ಪ್ರಭಾಪೂರಮಜ್ಜತ್ ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕಲೋಲ ಮುಕ್ತಾಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪಣಸ್ತನೆ ನಾಭ್ಯಾಲಬಾಲ ರೋಮಾಳಿ ಲತಾ ಫಲಕುಚದ್ವಯಿ ಲಕ್ಷ್ಯ ರೋಮಲತಾಧಾರತ ಸಮುನ್ನಯ ಮಧ್ಯಮ. ಅಖಿಲ್ ಆರತಿ ಮಾಡಿ. ಓಂ ರಾಜಾಧಿರಾಜಾಯ ಪ್ರಸಜ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಆಪದಾವಪಹರ್ತಾರಂ ದಾತಾರಂ ಸರ್ವಸಂಪದಾಂ. ಅಖಿಲ್ ಈ ಆರತಿ ಬೆಳಕಲ್ಲಿ ನಿಮ್ಮ ಹೆಂಡತಿ ಮುಖನ ನೋಡಿ. ಆಬಾಲಗೋಪ ವಿದಿತ ಸರ್ವಾನುಲ್ಲಂಘ್ಯ ಶಾಸನ ಶ್ರೀಚಕ್ರರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವಾಸುರ ಸಜ್ಜೇಜ್ಯ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾ ದೇವ್ಯಾ ನಾಂ ಸಹಸ್ರಕಂ ಜಗುಹು. ಕೃಷ್ಣನ್ ದಯೆಯಿಂದ 7 ಜನ್ಮಕ್ಕೂ ನೀವೇ ನನ್ ಗಂಡ ಆಗ್ಬೇಕು ಅಖಿಲ್ ಅವ್ರೆ. ನಿನ್ ಕೃಷ್ಣನ್ ದಯೆಯಿಂದ ನಮ್ ಬಂಧಕ್ಕೆ ಯಾವುದೇ ತೊಂದರೆನೂ ಆಗಲ್ಲ ಶ್ಯಾಮ. ಓಂ ನಮೋಸ್ತು ಹಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಹರಿ ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವ್ರತ ಪೂರ್ತಿ ಆಯ್ತು ಮೇಡಮ್, ಇನ್ನು ನಿಮ್ಮನ್ ಬಿಡ್ಬೋದು. ನೋಡಿ ಮೇಡಮ್, ವ್ರತ ಹಾಳಾದ್ರೂ ಫಲ ಸಿಗ್ಬೇಕು ಅಂತ ತುಂಬಾ ಜನ ಅಂದ್ಕೋತಾರೆ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ವ್ರತ ಹಾಳಾಗ್ಲಿಲ್ಲ, ಫಲನೂ ಸಿಕ್ಕಿದೆ. ಬೇರೆಯವ್ರ ಸಂಸಾರನ ಹಾಳು ಮಾಡ್ಬೇಕು ಅನ್ಕೊಳ್ಳೋ ನಿಮ್ಮಂತವ್ರಿಗೆ ವ್ರತನೂ ಹಾಳಾಗತ್ತೆ, ಫಲನೂ ಸಿಗಲ್ಲ. ನೀವಿಷ್ಟಕ್ಕೂ ಹೀಗೆ ಬೇರೆಯವ್ರ ಗಂಡನ ಮೇಲೆ ಮನ್ಸ್ ಮಾಡೋದು, ಹೀಗೆ ವ್ರತ ಮಾಡ್ಬೇಕು ಅಂತ ಸಂಕಲ್ಪ ಮಾಡೋದೇ ತಪ್ಪು. ಅದು ತಪ್ಪು ಅಂತ ಗೊತ್ತಿದ್ದು ಅರ್ಥ ಮಾಡ್ಕೊಳ್ದೇ ಇರೋದು ಇನ್ನೂ ದೊಡ್ಡ ತಪ್ಪು. ತಪ್ಪಿನ ಮೇಲೆ ತಪ್ಪು ಮಾಡ್ತಿರೋ ನೀವು ಸಾಕ್ಷಾತ್ ಆ ದೇವ್ರ ಸನ್ನಿಧಿಯಲ್ಲೇ ತಪ್ಪು ಮಾಡೋಕ್ ಬಂದ್ರೆ ಆ ದೇವ್ರ ನೋಡ್ತಾ ಸುಮ್ಮನಿರ್ತಾನ? ಹೇಗ್ ಶಿಕ್ಷೆ ಕೊಡ್ಬೇಕೋ ಹಾಗೆ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ನಿಮ್ಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ. ಅದು ಶಿಷ್ಯ ಕೈಯಿಂದಾನೆ ಈ ರೀತಿ ಶಿಕ್ಷೆ ಆಗೋ ಹಾಗೆ ಮಾಡಿದ್ದಾನೆ. ಶಿಷ್ಯರು ತಪ್ಪು ಮಾಡಿದ್ರೆ ಗುರುಗಳು ಶಿಕ್ಷೆ ಕೊಡ್ಬೇಕು. ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡ್ದಿದ್ದ ಹಾಗೆ ಆ ಶಿಷ್ಯನ್ಗೆ ಸರಿಯಾದ ಶಿಕ್ಷಣೆ ಕೊಡ್ಬೇಕು. ಆದ್ರೆ ನಮ್ ವಿಷಯದಲ್ಲಿ ರಿವರ್ಸ್ ಆಯ್ತು. ಗುರುಗೆ ಶಿಕ್ಷೆ ಕೊಡೋ ಪರಿಸ್ಥಿತಿ, ಗುರುಗೆ ಶಿಕ್ಷಣ ಕೊಡೋ ಪರಿಸ್ಥಿತಿ
ಶಿಷ್ಯ ಆಗಿರೋ ನನಗ್ ಬಂದಿದೆ. ಬಾಯ್ ಮುಚ್ಚು. ಅವಕಾಶ ಸಿಕ್ಕಿದ್ಯಲ್ಲ ಅಂತ ಬಾಯ್ಗ್ ಬಂದ ಹಾಗೆಲ್ಲ ಮಾತಾಡ್ಬೇಡ. ಈಗೇನೋ ನನ್ ಮೇಲ್ ಗೆದ್ದಿದ್ದೀನಿ ಅಂತ ವಿಜಯ ಸಿಕ್ಕಿದೆ ಅಂತ ಬೀಗ್ಬೇಡ. ಯಾವತ್ತಿದ್ರೂ ಅಖಿಲ್ ವಿಷಯದಲ್ಲಿ ಅಂತಿಮ ವಿಜಯ ನಂದೆ. ನೋ, ನೀತಿ ನಿಯಮನ ಕಟ್ಟುಪಾಡನ್ನ ಪಕ್ಕಕ್ಕಿಟ್ಟು ವಿಪರೀತ ಧೋರಣೆ ಇಟ್ಕೊಂಡು ವಿಪರೀತವಾಗಿ ಯೋಚನೆ ಮಾಡೋ ನಿನ್ನಂತವ್ರಿಗೆ ಅಂತಿಮ ವಿಜಯ ಸಿಗಲ್ಲ. ದಕ್ಕಿದೆ ಅಂದ್ರೂ ಆ ಕ್ಷಣಕ್ಕೆ ತಾತ್ಕಾಲಿಕ ವಿಜಯ ಸಿಗ್ಬೋದೇನೋ ಬಿಟ್ರೆ ಅಂತಿಮ ವಿಜಯ ಮಾತ್ರ ಯಾವ ಪರಿಸ್ಥಿತಿಯಲ್ಲೂ ಸಿಗಲ್ಲ. ನಾನ್ ಮನ್ಸ್ ಮಾಡಿದ್ರೆ ಯಾವತ್ತೂ ನಿಮ್ ನಿಜ ಸ್ವರೂಪನ ಸಾಕ್ಷಿ ಸಮೇತ ಹೊರಗ್ ಹಾಕಿ ನಿಮ್ಮನ್ನ ಮನೆಯಿಂದ ಹೊರಗ್ ಹಾಕ್ಬೋದಿತ್ತು. ಆದ್ರೆ ಗುರು ಆಗಿ ಗೌರವದಿಂದ ನಮ್ ಮನೆಗ್ ಬಂದಿರೋ ನೀವು ಅದೇ ಗೌರವದ ಜೊತೆ ನಮ್ ಮನೆಯಿಂದ ವಾಪಸ್ ಹೋಗ್ಲಿ ಅಂತ ಇಷ್ಟು ಕಾಲ ನಿಮ್ಮನ್ನ ಬದಲಾಯಿಸೋಕೆ ಪ್ರಯತ್ನ ಮಾಡ್ದೆ. ನಿಮ್ಮನ್ ಸಹಿಸ್ಕೊಂಡ್ ಬಂದೆ. ಗುರು ಸ್ಥಾನದಲ್ಲಿರೋ ನೀವು ಇಷ್ಟು ಕೀಳು ಮಟ್ಟಕ್ಕೆ ಇಳ್ದಿದ್ದೀರಾ ಅಂತ ಎಲ್ರಿಗೂ ಗೊತ್ತಾದ್ರೆ ಅದು ಗುರು ಸ್ಥಾನಕ್ಕೆ ಅವಮಾನ ಆಗಿರೋದ್ರಿಂದ, ಈ ರೀತಿ ಅವಮಾನ ಆಗೋದು ನನಗಿಷ್ಟ ಇಲ್ದಿರೋದ್ರಿಂದ ಇಷ್ಟು ಕಾಲ ನಿಮ್ಮನ್ನ ಸಹಿಸ್ತಾ ಬರ್ತಿದ್ದೀನಿ. ಆದ್ರೆ ಸಹನೆಗೂ ಕೂಡ ಒಂದು ಮಿತಿ ಇರುತ್ತೆ. ಆ ಮಿತಿ ದಾಟೋ ಪರಿಸ್ಥಿತಿ ಮಾತ್ರ ತಂದ್ಕೋಬೇಡಿ. ಆ ರೀತಿ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಎರಡೇ ಎರಡು ದಾರಿ ಇರೋದು. ನಿಮ್ ಮನ್ಸು, ನಿಮ್ ವರ್ತನೆ, ನಿಮ್ ಆಲೋಚನೆಗಳು ಬದಲಾಗ್ಬೇಕು. ಇಲ್ಲ ಅಂದ್ರೆ ನೀವ್ ನನ್ ಮನೆಯಿಂದ ಈಗ್ಲೇ ಹೊರಟು ಹೋಗ್ಬೇಕು. ಇಷ್ಟು ದಿನದಿಂದ ಹೇಳ್ತಿದ್ರು ನಿಮ್ಮಲ್ಲಿ ಏನು ಬದಲಾವಣೆ ಆಗಿಲ್ಲ. ನೀವ್ ನಮ್ಮ ಮನೆಯಿಂದ ಹೊರಟು ಹೋಗೋದೇ ಒಳ್ಳೇದು. ದಯವಿಟ್ಟು ಹೊರಟು ಹೋಗಿ, ನಮ್ಮ ಮನೆಯಿಂದ ಹೊರಟು ಹೋಗಿ. ನಿಮಗ್ ಕೈ ಮುಗಿತೀನಿ. ನಿನ್ ಗಂಡನ್ನ ಕಾಪಾಡ್ಕೋತೀನಿ ಅನ್ನೋ ನಂಬಿಕೆ ನಿನ್ಗಿಲ್ಲ. ನಿನ್ ಗಂಡ ನಿನ್ನಿಂದ ದೂರ ಆಗ್ತಾನೇನೋ ಅಂತ ಭಯ ಆಗ್ತಿದ್ಯಾ? ನನ್ನ ಹೋಗು ಅಂತ ಇಷ್ಟು ಬೇಡ್ಕೋತಿದ್ಯಲ್ಲ. ನಿನ್ಗಿಂತ ನಾನು ಅಂದವಾಗಿರೋದಕ್ಕೆ ಅಖಿಲ್ ಏನಾದ್ರೂ ನಿನ್ ಕೈ ತಪ್ಪಿದ್ರೆ ಅಂತ ಭಯ ಪಡ್ತಿದ್ಯಾ? ನನ್ನ ಹೊರಟೋಗು ಅಂತ ಇಷ್ಟು ಬೇಡ್ಕೋತಿದ್ಯಲ್ಲ. ನಿನ್ ಗಂಡನ್ ಮೇಲೆ ನಿನ್ಗೆ ನಂಬಿಕೆ ಇಲ್ದೆ ಅವನು ನನಗ್ ಹತ್ರ ಆಗ್ಬಿಡ್ತಾನೆ ಅಂತ ಭಯ ಪಡ್ತಿದ್ಯಾ? ಅದಕ್ಕೆ ಹೋಗು ಅಂತ ನನ್ನ ಬೇಡ್ಕೋತಿದ್ಯಾ? ನಿನ್ ಗಂಡನ್ನ ಕಾಪಾಡ್ಕೊಳಕ್ಕಾಗಲ್ಲ ಅಂತ ನಂಬಿಕೆ ನಿನಗಿಲ್ದೆ ನಿನ್ ಗಂಡ ನಿನ್ನಿಂದ ದೂರ ಹೋಗ್ತಾನೆ ಅಂತ ಭಯ ಪಡ್ತಿದ್ಯಲ್ವಾ? ನಿನ್ನನ್ನೇ ಆ ಮನೆಯಿಂದ ಹೊರಗೆ ಹಾಕ್ತೀನಿ. ಇಂಪಾಸಿಬಲ್. ನೀನು ಜೀವನ ಪೂರ್ತಿ ಪ್ರಯತ್ನ ಪಟ್ರು ನನ್ನ ಮನೆಯಿಂದ ಕಳ್ಸೋದು, ನೀನು ಆ ಮನೆಗೆ ಸೊಸೆ ಆಗಿ ಬರೋದು ಯಾವತ್ತೂ ಸಾಧ್ಯ ಇಲ್ಲ. ಜೀವನ ಪೂರ್ತಿ ಪ್ರಯತ್ನ ಮಾಡೋದು ಬೇಡ. ಸರಿಯಾಗಿ 1 ವೀಕ್, ಜಸ್ಟ್ 7 days, 7 ದಿನ ಪ್ರಯತ್ನ ಮಾಡಿದ್ರೆ ಸಾಕು. ನಿನ್ನ ಆ ಮನೆಯಿಂದ ಕಳಿಸ್ತೀನಿ. ಆ ಮನೆ ಸೊಸೆಯಾಗಿ ನಾನ್ ಸೆಟ್ಲ್ ಆಗ್ತೀನಿ. 7 ದಿನ ಬಿಟ್ಬಿಡಿ. 7 ಜನ್ಮ ನೀವು ತಲೆ ಕೆಳಗಾಕಿ ತಪಸ್ ಮಾಡಿದ್ರು 7 ಹೆಜ್ಜೆ ನಡೆದಿರೋ ನನ್ನನ್ನ, ಅಖಿಲ್ ಅವ್ರನ್ನ ನೀವು ದೂರ ಮಾಡಕ್ಕಾಗಲ್ಲ. ಮಾಡ್ತೀನಿ. 7 ದಿನದಲ್ಲಿ
ನಿಮ್ಮಿಬ್ರನ್ನ ದೂರ ಮಾಡ್ತೀನಿ.